ನಾನು ಫಸ್ಟ್ ಟೈಮ್ ಫೋನ್ ಮಾಡಿ ಒಂದು ಕತೆ ಇದೆ ಅಂತ ಹೇಳಿದಾಗ ಮಳೆ ಅಂತೂ ಬೇಡ ಅಂತ ಫಸ್ಟೇ ಡಿಸೈಡ್ ಆಗೋಯ್ತು. ಮಳೆ ಇದ್ದರೆ ಜೆ ಪಿ ನಗರ ಕಡೆ ಬರೋದೇ ಬೇಡ ಅವ್ರ ಮನೆಗೆ. ಸೊ ಬೇರೆ ಥರ ಒಂದು ಜಾನರ್ ಮಾಡಿದ್ದೀವಿ, ಯಾಕಂದರೆ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಚೆಫ್, ಹೋಟೆಲ್ ಚೆಫ್ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇರೋದು. ಸೊ ನಿಮ್ಗೆ ಅದರಲ್ಲೇ ನಿಮಗೆ ಟೋಟಲ್ ಆ್ಯಂಬಿಯನ್ಸ್ ಆಗ್ಬೋದು, 5 ಸ್ಟಾರ್ ಹೋಟೆಲ್ಸು ಮತ್ತು ಗೋವಾಲಿರೋ 5 ಸ್ಟಾರ್ ಹೋಟೆಲ್ಸ್ ಅದೆಲ್ಲ ಬೇರೆ ಥರ ಶೂಟ್ ಮಾಡಿದ್ದೀವಿ. ಒಂದು 20 ಡೇಸ್ ಕುಕ್ಕಾಗಿ ಟ್ರೈನಿಂಗ್ ಕೊಡೋಕ್ಕೆ ಕಟ್ ಮಾಡೋದು, ವೆಜಿಟೇಬಲ್ಸು, ಆ ಪರೋಟ ಮಾಡೋದು ಅದೆಲ್ಲ ಸ್ಟೈಲ್ ಟ್ರೈ ಮಾಡಿದ್ದಾರೆ ಈ ಸಿನಿಮಾಲಿ. ಸೊ ಆ ಲುಕ್ಕೇ ಬೇರೆ ಥರ ಇದೆ. ಹಂಗೂ ಹಿಂಗೂ ಮಾಡಿ ಒಂದು ಮಳೆ ಸೀನ್ ಹೆಂಗೋ ನುಗ್ಸ್ಬಿಟ್ಟೆ, ಯಾಕಂದರೆ ಅದೊಂದು ಚೂರು ಬಿದ್ದಿಲ್ಲ ಅಂದರೆ ನಾವಿಬ್ಬರು ಕೆಲಸ ಮಾಡ್ತಿದ್ದೀವಿ ಅಂತ ನನಗೆ ಫೀಲೇ ಬರಲ್ಲ ಸೆಟ್ಟಲ್ಲಿ. ಸೊ ಟೋಟ್ಲಿ ಈ ಸಿನಿಮಾ ಇಟ್ಸ್ ಕಮ್ ಔಟ್ ರಿಯಲಿ ಫ್ರೆಶ್ ಆ್ಯಂಡ್ ಆ ಚೆಫಲ್ಲಿ ನೀವು ಆ ಡ್ರೆಸ್ಸು ಆ ಸಾಂಗ್ಸಲ್ಲಿ ನೋಡ್ತೀರಾ ನೀವು, ಅದೆಲ್ಲ ಗೊತ್ತಾಗುತ್ತೆ ನಿಮಗೆ ಆ ಲುಕ್. ಬಟ್ ನನಗೆ ಇಡೀ ಚಿತ್ರತಂಡದಿಂದ ಒಂದು ಪ್ರಾಮಿಸ್ ಏನು ಅಂದರೆ ದಿಲ್ ರಂಗಿಲ್ಲ ಅನ್ನೋದು ಕಲರ್ಫುಲ್ ಟೈಟ್ಲ್ ಎಷ್ಟು ಕಲರ್ಫುಲ್ ಆಗಿದೆ, ಸಿನಿಮಾನು ಅಷ್ಟೇ ಕಲರ್ಫುಲ್ ಆಗಿರುತ್ತೆ, ಅಷ್ಟೇ ಫ್ರೆಶ್ ಆಗಿರುತ್ತೆ ಸರಿ ಇಡೀ ಸಿನಿಮಾ. 3 ಡಿಫ್ರೆಂಟ್ ಶೇಡ್ಸ್ ಬರುತ್ತೆ ಕ್ಯಾರೆಕ್ಟರ್ದು, ಒಂದು ಕುಕ್ ಆಗಿ, ಒಂದು ಗೋವಾ ಬಾಯ್ ಆಗಿ. ಸೊ ಇಟ್ಸ್ ಕಾಸ್ಟ್ಯೂಮ್ಸಿಂದ ಹಿಡ್ದು ಎಲ್ಲ ಕಲರ್ಫುಲ್ಲಾಗಿ ಟ್ರೈ ಮಾಡಿದ್ದೀವಿ ಸಿನಿಮಾಲಿ. ಮ್ಯೂಸಿಕ್ಕಿಗೆ ನೇಟಿವಿಟಿ ಅನ್ನೋದೇನು ಬರಲ್ಲ, ಎಲ್ಲ ಬರ್ದಿರೋರೆಲ್ಲ ನಮ್ಮವರೇ. ಪ್ಲಸ್ ಈಗ ಹೊಸ ಹುಡುಗ 3060 ಸಾಂಗ್ ಅಂತ ಶೆಟ್ಟಿ ಅಂತ ಹೊಸ ಹುಡುಗ ಚಂದನ್ ಶೆಟ್ಟಿ ಅಂತ ಬರ್ದಿದ್ದಾನೆ. ಆಮೇಲೆ ಒಂದು ಫೀಲಿಂಗ್ ಸಾಂಗು ಹೊಸೊಬ್ರು ಬರ್ದಿದ್ದಾರೆ, ಒಂದು ಪ್ಯಾಥೋ ಸಾಂಗು. ಹಾಡಿರೋರು ಆಲ್ಮೋಸ್ಟ್ ಎಲ್ಲ ಇಲ್ಲಿರೋರೆ. ವಿಜಯ್ ಪ್ರಕಾಶ್ ಹಾಡಿದ್ದಾರೆ, ಅರ್ಜುನ್ ಹಾಡಿದ್ದಾರೆ, ಪ್ರಿಯಾ ಹಿಮೇಶ್. ಫಸ್ಟ್ ಟೈಮು ಆಶಿಕಿ ಟು ಸಿಂಗರ್ ಅಂಕಿತ್ ತಿವಾರಿ ಕೈಲಿ ಬೇರೆ ಫ್ರೆಶ್ನೆಸ್ ಕಾಣಿಸ್ಲಿ. ಈಗ ಸೋನು ನಿಗಮ್ ಮತ್ತು ಗಣೇಶ್ ಕಾಂಬಿನೇಷನ್ ಎಲ್ಲ ಸುಮಾರು ಕೇಳಿದ್ದಾರೆ. ಸೊ ಬೇರೆ ಏನೋ ಫ್ರೆಶ್ನೆಸ್ ಟ್ರೈ ಮಾಡೋಣ ಅಂತ ಅಂಕಿತ್ ತಿವಾರಿ ಕೈಲಿ ಫಸ್ಟ್ ಟೈಮ್ ಕನ್ನಡ ಹಾಡ್ತಾ ಇದ್ದಾರೆ. ಇದೆ ಹಾಡಿದ್ದೀವಿ. ಈಗ ಲಿರಿಕ್ಸ್ ರೈಟರ್ ಹೊಸಬ್ರು, ಸಿಂಗರ್ ನಾವು ಟ್ರೈ ಮಾಡಿದ್ದೀವಿ. ಮ್ಯಾಚ್ ಆದರೆ ನಾವು ಇಟ್ಕೊತೀವಿ. ಬಟ್ ಈ ಸಾಂಗಿಗೆ ಬೇರೆ ಏನೋ ಬೇಕು ಅಂತ ನಾನು ಮ್ಯೂಸಿಕ್ ಡೈರೆಕ್ಟರ್ ಡಿಸೈಡ್ ಮಾಡಿ ಟ್ರೈ ಮಾಡಿದ್ದೀವಿ. ಇದು ಒಂದು ಎಕ್ಸ್ಪೆರಿಮೆಂಟೇ, ಅದೇನಾಗುತ್ತೆ ಸಕ್ಸಸ್ ಆಗುತ್ತೋ ಅನ್ನೋ ಕಾಯ್ದು. ಒಂದು ಗುಂಡಿನ ಸಾಂಗ್ ಇದೆ ಫಿಲ್ಮಲ್ಲಿ ಅಂತ ಕೇಳಿದ್ವಿ, 30, 60, ಆಮೇಲೆ 90, ಆಮೇಲೆ ಪಲ್ಟಿ ಅಂತ ಹೇಳ್ಬಿಟ್ಟು. ಆ ಹಾಡಿನ ಬಗ್ಗೆ ಹೇಳ್ಬೋದಾ? ಆ ಸಾಂಗು ಹುಡುಗಿರ್ಗೆ ಸುಳ್ಳು ಹೇಳಿದ್ರೆ ಹುಡುಗರ ಕತೆ ಏನಾಗುತ್ತೆ ಅನ್ನೋದೇ ಆ ಸಾಂಗ್ ಹೋಲಿದು, ಆ ಸಿಚುವೇಶನಲ್ ಸಾಂಗು. ಹಾಂ, ಭಟ್ರಲ್ಲ, ಚಂದನ್ ಶೆಟ್ಟಿ ಅಂತ ಹೊಸ ಲಿರಿಕ್ಸ್ ರೈಟರು. ಸೊ ಇಮ್ಯಾಜಿನೇಷನಲ್ಲಿ ಹೀರೋ ಏನೇನು ಅನ್ಕೊತಾನೆ, ಒಂದು ಕಾಮಿಡಿ ಸಿಚುವೇಶನ್ ಆಚೆ ಬಂದಿರ್ತೀವಿ ಸುಳ್ಳು ಹೇಳಿ ಸಿಗಾಕೊಂಡು. ಸೊ ಏನಾಗುತ್ತೆ ಅನ್ನೋದೇ ಆ ಸಾಂಗು. ಆ ಹಾಡನ್ನ ಕೇಳ್ಬೋದಾ? ಎಲ್ಲರೂ ಜಾಯಿನ್ ಆಗ್ಬೋದು ಅನ್ಸುತ್ತೆ. ಎಸ್ ಪ್ಲೀಸ್ ಆಡ್ಬೇಕು. ಫಸ್ಟ್ ಆಡಬೇಕಾ? ನಾನು ಕೇಳ್ಬೋದಾ ಅಂತ. ಫಸ್ಟು 30, ಆಮೇಲೆ 60, ಮತ್ತೆ 90, ಆಮೇಲೆ ಪಲ್ಟಿ, ನೀ ಆಮೇಲೆ ಪಲ್ಟಿ. ನಾನು ಗೋಡ, ನಮ್ಮ ಹುಡುಗಿ ಸೋಡ, ಹಾಕೋ ಬೀಡ ನ ಫೋರ್ಟ್. ರಚಿತಾ, ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು? ನನ್ನ ಫೇವ್ರೆಟ್ ಸಾಂಗ್ ನಿಲ್ಲು ನಿಲ್ಲು. ಅದು ಇಟ್ಸ್ ಅ ವೆರಿ ರೊಮ್ಯಾಂಟಿಕ್ ಸಾಂಗ್. ಡೆಫಿನೆಟ್ಲಿ ಅದೊಂಥರ ವ್ಯಾಲೆಂಟೈನ್ಸ್ ಡೇಗೆ ನಾವು ಆಡಿಯೋ ರಿಲೀಸ್ ಮಾಡ್ತಿದ್ದೀವಿ ಅಫಿಷಿಯಲ್ ಆಗಿ. ಅದೊಂಥರ ನಮ್ಮ ಕಡೆಯಿಂದ ಗಿಫ್ಟ್. ಆ್ಯಂಡ್ ಒನ್ ಮೋರ್ ಸಾಂಗ್ ನನಗೆ ಎದುರಂಗಿಲ್ಲ, ಅದಂತೂ ಸಖತ್ ಕ್ಯಾಚಿ ಆಗಿದೆ. ಆ ಸಾಂಗ್ ನೋಡಿದ್ಮೇಲೆ ಯಾರ್ಯಾರು ಗೋವಾಗೆ ಹೋಗಿರೋ 100% ಗೋವಾಗೆ ಹೋಗ್ತಾರೆ. ಈಗ ರಚಿತಾರಾಮ್ ಅವರ ಹಾಡು. ಎಸ್, ಗೊತ್ತಾಗೋಯ್ತು ಸಿಂಗರ್ ಅವರು ಅಂತ. ಈಗ ನಾನು ಹಾಡಿದೆ, ಡೈರೆಕ್ಟ್ ಹಾಡಿದ್ರು. ಅದೇ ಹೇಳ್ತಿದ್ರಲ್ಲ ರಂಗೀಲ, ಇನ್ನೊಂದ್ಸರಿ ರಿಪೀಟ್ ಮಾಡ್ಬೋದು ಅನ್ಸುತ್ತೆ. ಸ್ಟಾರ್ಟ್ ಮಾಡಿ ನಾನು ಹಾಗೆ ಕಂಟಿನ್ಯೂ. ಎಸ್ ಪ್ಲೀಸ್. ಇಲ್ಲ, ಅವಲಿಂದ ನಾನೇ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡಿ. ಎಸ್ ಎಸ್. ಎದು ರಂಗೀಲ ರಂಗೀಲ ಓ ರಂಗೀಲ ರಂಗೀಲ ತರತ್ತ ತಾರೈರೂಸುವ ತರತ್ತ ಅದಾದ್ಮೇಲೆ ಏನೋ ಬರುತ್ತೆ. ಸ್ಟಾಕ್ತೋ ಎ ತಾಮೇಶ್. ಅರ್ಲಿ ಮಾರ್ನಿಂಗ್ ಬೀಚಲ್ಲಿ ಕುಂತ್ಕೊಳ್ಳಿ, ಬಿಯರು ಬಾಟ್ಲು ಬಾಯಲ್ಲಿ ಇಟ್ಕೊಳ್ಳಿ, ದಮ್ಮು ಮೇಲೆ ದಮ್ಮು ಒಟ್ಕೊಳ್ಳಿ. ಅಷ್ಟೇ ಕಣ್ರಿ ಗೋವಾ ಅಂದಿದ ತಕ್ಷಣ ಎಲ್ರು ನಿಮ್ಗೆ ಇವಾಗ ಬುಲ್ಬುಲ್ ರಚಿತಾ ಅಂತಾನೆ ಕರಿತಿದ್ರಲ್ಲ, ಇನ್ಮೇಲೆ ದಿಲ್ ರಂಗೀಲಾ ರಚಿತಾ ಅಂತ ಕರಿಬೋದಾ ಈ ಸಿನಿಮಾ ಆದ್ಮೇಲೆ ಏನಾದ್ರು? ಹಂಗಂತೂ ಬರುತ್ತೆ. ಬಿಕಾಸ್ ಈ ಫಿಲ್ಮಲ್ಲಿ ನನ್ನ ಪ್ರೀತಮ್ ಗುಬ್ಬಿಯವರು ತುಂಬ ಗ್ಲಾಮರಸ್ ಆಗಿ ಪ್ರೊಜೆಕ್ಟ್ ಮಾಡಿದ್ದಾರೆ. ಈಗ ಫಿಲ್ಮ್ ಯಾರು ನೋಡಿಲ್ಲ, ಇನ್ನೂ ರಿಲೀಸ್ ಆಗಿಲ್ಲ. ಸೊ ಎಮೋಷನ್ ಡೈಲಾಗ್ ಈಗ ಅಷ್ಟು ರೀಚ್ ಆಗಲ್ಲ. ಒಂದು ಫನ್ ಡೈಲಾಗ್ ಇದೆ, ವೇರ್ ನಾನು ಇನ್ನೊಂದು ಹುಡುಗಿಗೆ ಫೋನಲ್ಲಿ ಸುಳ್ಳು ಹೇಳ್ತಾ ಇರ್ತೀನಿ.
ಸೊ ರಚಿತಾ ಅವ್ರು ಕೇಳ್ತಾರೆ ಯಾಕ್ರಿ ಸುಳ್ಳು ಹೇಳ್ತೀರಾ? ನಾನು ಮುಂದೆ ಇಟ್ಕೊಂಡೆ ಎಸ್ ಓಕೆ ಯಾಕ್ರಿ ಸುಳ್ಳು ಹೇಳ್ತೀರಾ? ಅಯ್ಯೋ ನಾನು ಸುಳ್ಳು ಹೇಳಿದ್ರೆ ನಿಮಗೇನ್ರಿ? ಪಕ್ಕದ ಮನೇಲಿ ಬ್ರಾಹ್ಮಣರವ್ರೆ ಅಂದ್ಬಿಟ್ಟು ಗೌಡ್ರ ಮನೇಲಿ ಮಾಂಸ ಬೇಯಿಸೋದು ಬಿಟ್ಬಿಡ್ತಾರ? ಸುಮ್ಮನೆ ರೀ. ಸೊ ಪ್ರಶಾಂತ್ ಅಂತ ವಂಡರ್ಫುಲ್ ಆಗಿ ಬರೆದಿದ್ದಾರೆ ಆಲ್ ಡೈಲಾಗ್ಸ್ ಎಲ್ಲ. ರೊಮ್ಯಾಂಟಿಕ್ ಡೈಲಾಗ್ ಆಗಿರ್ಬೋದು, ಎಮೋಷನ್ ಇರ್ಬೋದು, ಫನ್ ಅಂತೂ ಜಾಸ್ತಿನೇ ಪಂಪ್ ಮಾಡಿದ್ದಾರೆ ಪ್ರೀತು ಮತ್ತೆ ಪ್ರಶಾಂತ್. ಕ್ರೈಮ್ ರಿಪೋರ್ಟರ್ ಆಗಿ ಸ್ಟೋರಿ ಹುಡುಕೊಂಡು ಹೋಗ್ತಾ ಇದ್ದಾರೆ. ಹೌದು. ಏನ್ ಅನ್ಸುತ್ತೆ ಕ್ರೈಮ್ ರಿಪೋರ್ಟರ್ ಆಕ್ಟಿಂಗ್ ಮಾಡೋದು ಬಹಳ ಕಷ್ಟ? ಅದು ಯಾರು ಸ್ಟೋರಿ ಮಾಡಕ್ಕೆ ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸರ್. ಕ್ರೈಮ್ ರಿಪೋರ್ಟರ್ ಆಗಿ ಯಾರು ಸ್ಟೋರಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ.